ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ನಾನು ಶರತ್. ಇವತ್ತು ನಾವು ಬಂದಿದ್ದೀವಿ ಶ್ರೀ ಕಾಲಭೈರೇಶ್ವರ ಮಹಿಳಾ ಸಂಘದ ಮಹಿಳಾ ದಿನಾಚರಣೆಯ ಆಚರಣೆಗೆ ಬಂದಿದ್ದೀವಿ. ಅಂಡ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅಧ್ಯಕ್ಷರು ಶ್ರೀಮತಿ ಸುಶೀಲಾ ಗೌಡ ಅವರು. ಬನ್ನಿ ಈ ಆಚರಣೆ ಬಗ್ಗೆ, ನಮ್ಮ ಮಹಿಳೆಯರ ಬಗ್ಗೆ ಅವ್ರ ಬಾಯಲ್ಲೇ ಕೇಳೋಣ, ಏನ್ ಹೇಳ್ತಾರೆ ಫಂಕ್ಷನ್ ಬಗ್ಗೆ ಅಂತ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಮಹಿಳಾ ದಿನಾಚರಣೆಯನ್ನ ಆಚರಿಸೋಣ ಅಂತ ಹೊಸದಾಗಿ ಉದ್ಘಾಟನೆ ಮಾಡಿದೀವಿ. ಎಲ್ಲಾ ಮಹಿಳೆಯರನ್ನ ಸೇರಿಸಿದೀವಿ. ತುಂಬಾ ಖುಷಿ ಆಯ್ತು. ಎಲ್ಲಾ ಮಹಿಳೆಯರು ನಾನು ಹೇಳಿದ ಮಾತಿಗೆ ಹೋಗ್ಬಿಟ್ಟು ಸಂತೋಷವಾಗಿ ಎಲ್ಲ ಬಂದಿದ್ದಾರೆ. ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಅಂಡ್ ಈ ಸಂಘದ ಮುಖಾಂತರ ನಿಮ್ಮ ಮುಂದಿನ ಯೋಜನೆಗಳೇನು ಸರ್? ಹಲವಾರು ಯೋಜನೆಗಳಿವೆ. ಹೆಣ್ಣು ಮಕ್ಕಳಿಗೋಸ್ಕರ, ಬಡ ಮಕ್ಕಳಿಗೋಸ್ಕರ, ವಿದ್ಯಾರ್ಥಿಗಳನ್ನ ಒಂದುಗೂಡಿಸ್ಬೇಕು. ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದಿಂದ ಏನಾದ್ರು ಒಂದು ಸಹಾಯ ಮಾಡಬೇಕು. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಮಹಿಳೆಯರನ್ನ ಒಂದು ಒಗ್ಗಟ್ಟು ಮಾಡ್ಕೊಂಡು ಹಿಂಗೆ ಇದೇ ತರ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಒಳ್ಳೇದಾಗ್ಲಿ ಮೇಡಮ್. ಇನ್ನೊಬ್ರು ಇದ್ದಾರೆ ಧನಲಕ್ಷ್ಮಿ ಅವರು ಅಂತ, ನೀವೇನ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಇವತ್ತಿನ ಮಹಿಳಾ ದಿನಾಚರಣೆ? ಸರ್, ಇವಾಗ ಪ್ರಥಮ ಕಾಲಿಟ್ಟಿದೀವಿ. ಮುಂದಕ್ಕೆ ಇನ್ನೂ ಜನಸಂಘಟನೆ ಜಾಸ್ತಿ ಮಾಡಿ ನೊಂದ ಮಹಿಳೆಯರಿಗೆ ಮತ್ತೆ ಬಡ ಮಕ್ಕಳಿಗೆ ಮತ್ತೆ ವೃದ್ಧಾಶ್ರಮಗಳಿಗೆ ಎಲ್ಲ ಹೆಲ್ಪ್ ಮಾಡಬೇಕು. ನಾವೆಲ್ಲ ಒಂದು ಒಗ್ಗಟ್ಟಾಗಿ ಒಂದು 100-200 ಜನ ಮಹಿಳೆಯರು ಅಂತ ಅನ್ಕೊಂಡಿದೀವಿ ಸರ್. ತನುಜಾ ಅಂತ ಒಬ್ರು ಇದ್ದಾರೆ, ಅವರು ಈ ಮಹಿಳಾ ಸಂಘದ ಸದಸ್ಯರು. ಅವ್ರನ್ನ ಕೇಳೋಣ, ಏನ್ ಹೇಳಕ್ ಇಷ್ಟಪಡ್ತೀರಾ? ಮಹಿಳೆಯರು ಅಂತ ಅಂದ್ರೆ ನಾವು ಯಾವ್ದಕ್ಕೂ ಏನ್ ಕಮ್ಮಿ ಇಲ್ಲ ಅಂತ ನಾವು ಪ್ರೂವ್ ಮಾಡಿ ತೋರಿಸ್ಬೇಕಾಗ್ತಾ ಇರುತ್ತೆ. ಸೊ ನಾವು ಮಹಿಳೆಯರು ಎಲ್ಲಾದ್ರಲ್ಲೂ ಇದ್ದೀವಿ ಅಂತ ನಾವು ಖಂಡಿತ ಅದನ್ನ ತೋರಿಸ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದೀವಿ. ಇದನ್ನ ಇನ್ನ ತುಂಬಾ ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗ್ತೀವಿ ಅನ್ನೋ ಖುಷಿ ಇದೆ. ಧನ್ಯವಾದ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.